ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಧ್ಯಾಹ್ನ ಇದೊಂದು ಬುಟ್ಟಿ ಭಾಂಡೆ ತಿಕ್ಕೊಂಡು ಬಂದಿದ್ದೆ ರೀ. ಮತ್ತು ಸ್ವಲ್ಪ ಭಾಂಡೆ ಜಮಾ ಆಗ್ಯಾವ. ಇವಾಗ ಅವನು ತಿಕ್ಕೊಂಡು ಬರ್ಬೇಕು ರೀ. ಇವಾಗ ನಾನು ಹೋಗಿ ನೋಡಿಲ್ಲ, ಟೈಮ್ 6 ಗಂಟೆ ಆಯ್ತು ರೀ. ಸೊ ನೋಡಿ, ನಾನು ಇವಾಗಿಲ್ಲೇ ಭಾಂಡೆ ಎತ್ತಿಟ್ಟಾದ್ಮೇಲೆ ತೊಗೊಂಡು ಹೋಗ್ತೇವೆ ಭಾಂಡೆ ಹಾಕ್ಕೊಂಡು. ಮತ್ತು ನಾನು ಈ ಸೈಡ್ ಬ್ಯಾಳಿಗೂ ಹಾಕಿದೆ ರೀ. ಮಮ್ಮೆಲ್ಲ ಸೇರಿ ಇದು ಮಾಡತ್ತಿದ್ರು. ಸೊ ಅದಕ್ಕೆ ನಾನು ಇಲ್ಲೇ ಹಾಕಿದ್ದೆ ರೀ. ಮತ್ತು ಇಲ್ಲಿ ಭಾಂಡೆನೂ ಹಾಕಿಟ್ಟೇನಿ ರೀ. ಸ್ವಲ್ಪ ಅದಾವ, ಇದನ್ನು ಆಮೇಲೆ ತಿಕ್ಕೊಂಡು ಬರ್ತೀನಿ. ನಾನು ಫಸ್ಟ್ ಇದನ್ನು ಬ್ಯಾಳಿಗೆ ಇಟ್ಬಿಡ್ತೀನಿ ರೀ ಇವಾಗ ಗ್ಯಾಸ್ ಮೇಲೆ. ನಾನು ಈ ಸೈಡ್ ಬ್ಯಾಳಿಗೆ ಹಾಕಿದ್ನಲ್ರಿ, ಸಾರು ಮಾಡಿದೆ. ಮತ್ತು ಈ ಸೈಡ್ ತತ್ತಿ ಖಾರಿಜ ಮಾಡತ್ತೀನಿ ರೀ. ಅಲ್ಲೇ ಮಮ್ಮಿ ಚಪಾತಿ ಮಾಡತ್ತಾರ. ನೋಡಿರಿ, ಈ ಸೈಡ್ ತತ್ತಿ ಖಾರಿಜ ರೆಡಿ ಆಯ್ತು. ಮತ್ತು ಈ ಸೈಡ್ ಮಮ್ಮಿ ಚಪಾತಿ ಮಾಡಿಕೊಟ್ರೆ ಅದನ್ನು ಬೇಯಿಸತ್ತೇನೆ ರೀ. ನಾನಿಲ್ಲಿ ಹೊತ್ತೆ ಬಿಡ್ತೀರಿ ಇದು. ಇವಾಗ ಚಪಾತಿನೂ ಬೇಯಿಸ್ಕೊಂಡು ಬಿಡ್ತೇನೆ ರೀ. ಸ್ವಲ್ಪ ಅದಾವ. ಮತ್ತು ಮಮ್ಮಿ ಭಾಂಡೆ ತೊಗೊಂಡು ಅದನ್ನು ತೊಳಿತೀನಿ ಅಂತಂದು ಅದಕ್ಕೆ ನಾನಿಲ್ಲೇ ಚಪಾತಿ ಮಾಡ್ತೇನೆ ರೀ. ನಂದಂತೂ ಚಪಾತಿನೂ ಬೇಯಿಸಿದೆ ರೀ ನಾನು. ಆಮೇಲೆ ಮತ್ತು ಮಮ್ಮಿ ಭಾಂಡೆ ತಿಕ್ಕೊಂಡು ಬಿಡ್ತೇನೆ ಅಂದಿದ್ರಲ್ರಿ. ಮತ್ತು ಅವ್ರು ಸೀರಿದ ನೋಡಾಕೊಂತಾರೆ. ಅದಕ್ಕೆ ನಾನು ಹೋಗಿ ಭಾಂಡೆ ತಿಕ್ಕೊಂಡು ಬಂದೆ ರೀ. ಮತ್ತು ನಾನು ಮಧ್ಯಾಹ್ನ ಊಟ ಮಾಡಿದ್ದೆ ರೀ ಚಪಾತಿ. ಇವಾಗ ಮತ್ತು ಹೊಟ್ಟೆ ಹಸ್ದೈತೆ ರೀ. ಅದಕ್ಕೆ ಇವಾಗ ಚಪಾತಿ ಮತ್ತು ಖಾರಿಜ ಊಟ ಮಾಡೋಣ ರೀ. ಹಾಯ್ ಗೈಸ್, ಸೊ ನೋಡ್ರಿಪ್ಪ, ನಾನು ಬೆಳಗ್ಗೆ ಎದ್ದ ತಕ್ಷಣ ಭಾಂಡೆ ತಿಕ್ಕೊಂಡು ಬಂದೆ ರೀ. ಅವಲಕ್ಕಿ ನಾಷ್ಟ ಮಾಡಿದೆ ರೀ. ನಾನು ಅವಲಕ್ಕಿ ಮಾಡಿದೆ. ಆಮೇಲೆ ಮತ್ತು ಬೆಳಗ್ಗೆ ಎದ್ದು ಮತ್ತು ನಾನು ಮಮ್ಮಿ ಕಸ ಹೊಡೆದ್ರಿ. ನನ್ನನ್ನೆಲ್ಲನೂ ಒರೆಸಿದೆ. ಮತ್ತು ಇವಾಗ 1 ಗಂಟೆ ಆತ್ರಿ ಟೈಮ್. ಅದಕ್ಕೆ ನಾವು ತಾತಿ ಹುಬ್ಳಿಗೆ ಹೋಗ್ಯಾರ ರೀ. ನಾವು ಏನಾದರೂ ನನ್ನ ಕಡೆ ರೊಕ್ಕ ಐತ್ರಿ. ಅದಕ್ಕೆ ಸ್ವಲ್ಪ ಏನಾದರೂ ಊಟ ಮಾಡಿಬರೋಣ. ನಮ್ಮ ಮನೆಯವ್ರು ಬಿರಿಯಾನಿ ತಿಂದು ಬಂದಿದ್ರಲ್ರಿ. ಅದಕ್ಕೆ ನನಗೂ ಬಿರಿಯಾನಿ ತಿನ್ನಂಗೆ ಆಗಿತ್ತು ರೀ. ಅದಕ್ಕೆ ಬಿರಿಯಾನಿ ತಿಂದು ಬರೋಕೆ ಹೋಗೋಣ ಅಂತ ಹೇಳಿ ನಾನು ಅಂದೇನು ರೀ. ಹ್ಞೂ ಅಂತ ಅಂದಾರ ಮಮ್ಮಿನೂ. ಇವಾಗ 1:30 ಹಂಗೆ ಹೋಗ್ತೀವಿ ನಾವು. ಅದಕ್ಕೆ ಜಲ್ದಿ ನಾನು ರೆಡಿ ಆಗಿಬಿಡ್ತೀನಿ ರೀ ಇವಾಗ ನೋಡಿರಿ, ನಾನಂತೂ ರೆಡಿ ಆದೆ ರೀ. ನಮ್ಮ ಮಮ್ಮಿ ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ರೆಡಿ ಆದಂಗೆ ಆದೆ ರೀ. ಅವರಿಗೆ ನೀನೇನ ಹೇಳಿದ್ದಾರೆ ನಾನು ಹೋಗೋಣ ಅಂತಂದ್ರೆ. ಇವತ್ತು ಬೆಳಗ್ಗೆನೂ ಕೇಳಿದಾಗ ಹೋಗೋಣ ಅಂತಂದ್ರಿ. ಅದಕ್ಕೆ ನಾವು ಜಲ್ದಿ ಕೆಲಸನೂ ಮುಗಿಸ್ಕೊಂಡ್ವಿ. ಅದು ಇವಾಗ ಆಟೋ ಅಂಕಲ್ಗೆ ಫೋನ್ ಹಚ್ಚಿ ನಾನು ಮಮ್ಮಿ ಮತ್ತು ಪಪ್ಪ ಹೋಗ್ಬೇಕಂತ ಅಂದ್ಕೊಂಡ್ರಿ. ಪಪ್ಪ ಬರಲಿಲ್ಲ ಅಂದ್ರೆ ನಾನು ಹೇಳ್ತೇನೆ ನಾವಿಬ್ಬರು ಹೋಗಿ ಬರೋಣ ಅಂತಂದ್ರೆ. ನೋಡೋಣ ರೀ ಏನು ಮಾಡ್ತಾರೆ. ನಾನಂತೂ ಇವಾಗ ರೆಡಿಯಾಗಿ ಕುಂತ್ಬಿಟ್ಟಿನಿ ರೀ ಇಲ್ಲಿ ದುರ್ಗದ ಬಳಿ ಬಂದಿರಿ ನಾವು. ಅರ್ಶಿಯ ಚಪ್ಪಲ್ ನೋಡಕತ್ತಾಡ್ರಿ. ಇವ್ರು ತೊಗೊಳವಿ ಅಂತವ್ರಿಪ್ಪ ಅಂದ್ರೆ ಇದು ಇದ್ದಂಗೆ ಇರ್ತಾರೆ ಅಂತ ತೊಗೊತಾರೆ ಇವರು. ಇಂಗುಷ್ಟು ಇರಂಗಿಲ್ಲ ಏನಿಲ್ಲ ರೀ ಅವಕ್ಕೆ. ಈಗ ಇವು ದೊಡ್ಡ ಬೇಕು ನೋಡ್ರಿ ಸೈಜ್. ತೊಗೊಳಕತ್ತಂದ್ರೆ ಅರ್ಶಿಯ ಯಾವಕ್ಕೆ ಎಂಥ ಡಿಸೈನ್ ತೊಗೊಂಡೇನ್ರಿಪ್ಪ ಗೊತ್ತಿಲ್ಲ ರೀ. ಬಟ್ ತೊಗೊಂಡು ಇವೆಲ್ಲ ಸಣ್ಣ ಮಕ್ಕಳು ಬಟ್ಟೆ ನೋಡ್ರಿ. ಸಣ್ಣರು ದೊಡ್ಡವರು ಕುಡಿಯರಿ. ಇಲ್ಲಂತೂ ಫುಲ್ ರಶ್ ಐತ್ರಿ. ನಾನು ಈ ಸಲ ಚಪ್ಪಲಿನೂ ತೊಗೊಂಡೆ. ಡ್ರೆಸ್ ಅದೆಲ್ಲ ನೋಡತ್ತಾರೆ. ಹೋಗೋಣ್ರಿ ಇವಾಗ ನಾವು ಮುಂದೆ. ಮತ್ತು ನಾನು ಮತ್ತೆ ಇಲ್ಲೊಂದು ಡ್ರೆಸ್ ತೊಗೊಂಡೆ ರೀ. ಇವಾಗ ಡೈರೆಕ್ಟ್ ಹೋಟೆಲ್ ಕಡೆ ಹೋಗೋಣ್ರಿ. ಹೊಟ್ಟೆ ಸದ್ದೈತಿ. ನಾವು ನೋಡ್ರಿ ಇವಾಗ ಹೋಟೆಲ್ ಒಳಗೆ ಬಂದ್ವಿ. ಏನು ಆರ್ಡ್ರ್ ಮಾಡೋಣ? ಏನು ಮಾಡ್ತೀನಿ ನೋಡುವ, ನೀನು ಕರ್ಕೊಂಬಂದದ ನೀನು ಆರ್ಡ್ರ್ ಮಾಡ್ರಿ. ಇವಾಗ ನೋಡೋಣ್ರಿ ಏನು ಆರ್ಡ್ರ್ ಮಾಡೋಣ. ಫಸ್ಟಿಗೆ ನಮ್ದು ಕಬಾಬ್ ಬಂದ್ರಿ. ಇಲ್ಲಿ ನಮ್ಮದು ಬಿರಿಯಾನಿನೂ ಬಂತ್ರಿ. ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ವಿ ನಾವು. ಅದು ಬಂತು. ಇವಾಗ ತಿನ್ನೋಣ್ರಿ. ಮತ್ತು ನಾನಿಲ್ಲಿ ಚಿಕನ್ ಲಾಲಿಪಾಪು ತರಿಸಿದೆ ರೀ. ಮಮ್ಮಿ ಹಾಕೋ. ನಾವು ಬೇಕತ್ತಿಲ್ಲ ಇಷ್ಟಕೊಂಡೆ. ಇಲ್ಲಿ ನೋಡ್ರಿ, ನಮ್ದು ರೆಡಿ ಊಟ ಎಲ್ಲ ಮುಗೀತ್ರಿ. ಮತ್ತು ಅದನ್ನು ಸ್ವಲ್ಪ ಪಾರ್ಸಲ್ ಕಟ್ಕೊಂಡ್ವಿ ನಾವು. ಸಾಕಾತಂತ ಓದುವ ಅಂಕಲ್ ನೋಡ್ರಿ, ನಾವು ಬಂದ್ವಿ ಹೋಟೆಲ್ ಒಳಗಿಂದ. ಇವಾಗ ಮತ್ತೆ ಅವ್ರು ಬರೋಬೇಕಾದ್ರೆ ಒಂದು ಚಾಕ್ಲೇಟು ಕೊಟ್ಟರು. ಅಲ್ಲದಾರ ಪಪ್ಪ ನಯ್ಯ ಮೇರೆ ಪಾಸ್. ಇಲ್ಲಿ ನೋಡ್ರಿ, ಅರ್ಶಿಯ ನೋಡಕತ್ತಾಡ್ರಿ ಡ್ರೆಸ್. ಇದನ್ನ ಅಲ್ಲಿ ಹೊರಗಡೆ ಹಾಕಿದ್ದಲ್ರಿ. ರಂದೆ ಓಚ ಕಲರ್ ನೋಡ್ತೇನ.
ನೋಡ್ರಿಪ್ಪ ನಾವಂತೂ ಮಾರ್ಕೆಟಿಗೆ ಹೋಗಿ ಬಂದ್ವಿ ಮತ್ತು ನಾನು ಡ್ರೆಸ್ ನೋಡತ್ತಿದ್ದೇನೆ ಅದ್ರೊಳಗೆ ನಾನು ಏನೂ ತೊಗೊಂಡಿಲ್ಲ ಯಾಕೆ ಅಂತಂದ್ರೆ ಫಂಕ್ಷನ್ ಐತ್ರಿ ನಮ್ಮ ಅಪ್ಪದ ಐತಿ ಏನೈತಿ ಅದೆಲ್ಲ ನಿಮ್ಗೆ ಬರುವಂತಹ ವಿಡಿಯೋಸ್ ಒಳಗೆ ಗೊತ್ತಾಗುತ್ತೆ. ನೀವು ಅರ್ಶಿಣದ ವ್ಲಾಗ್ ನೋಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗ್ಬೋದು ಏನೈತಿ ಅನ್ನೋದು. ಆಮೇಲೆ ಮತ್ತು ನಾನು ತೊಗೋಬೇಕ್ರಿ ಅದು ಇವಾಗ ತೊಗೊಳ್ಳಲ್ಲ, ಅದು ಇನ್ನು ಸ್ವಲ್ಪ ಅಂದ್ರೆ ಭಾಳ ಅಲ್ಲ ರೀ, ಸ್ವಲ್ಪ ದೂರ ಐತಿ. ಸೊ ತೊಗೊಳ್ಳೋಣ್ರಿ ಅದು ಬಂದಮೇಲೆ. ಮತ್ತು ಎಲ್ಲ ಫುಲ್ ಇವಾಗ್ಲಿಂತನ ತಯಾರಿ ಮಾಡ್ಕೋಬೇಕಲ್ರಿ ನಾವು, ಅದಕ್ಕೆ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಇವಾಗ ಹೋಗಿ ಚಪ್ಪಲ್ ಅದನ್ನೆಲ್ಲ ತೊಗೊಂಡು ಬಂದೆ ರೀ ನಾನು. ಇವಾಗ ಮತ್ತು ದಾದಿ ಅಂಗಡಿಗೆ ಹೋದರೆ ಅದಕ್ಕೆ ಇಲ್ಲೆಲ್ಲ ಸಾಮಾನು ತೊಗೊಂಡು ಹೋಗತ್ತಾರ್ರಿ ಇವಾಗ. ಮತ್ತು ಇವಾಗ ಮಾರ್ಕೆಟ್ಗೆ ಹೋಗಿ ಬಂದ್ರಿ, ಕೆಲಸ ಭಾಳ ಅದಾವ. ನಾನು ಅರ್ಬಿ ತೊಳಿತೇನೆ ರೀ, ಮಮ್ಮಿ ಅಡುಗೆ ಅದನ್ನೆಲ್ಲ ಮಾಡ್ತಾರೆ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ತೊಗೊಂಡು ಹೋಗ್ತೇನೆ ರೀ ನಾನು ಅರ್ಬಿ. ಹಾಯ್ ಗೈಸ್, ನೋಡ್ರಿಪ್ಪ ನಾನಂತೂ ಬೆಳಗ್ಗೆ ಎದ್ದೆ ರೀ. ಮತ್ತು ಇವತ್ತು ಕಾಲೇಜಿಗೆ ಹೋಗ್ಬೇಕಲ್ರಿ, ಹಾಗಾಗಿ ನಾನು ಸುಮ್ಮನೆ ಪುಳಿಯೋಗರೆ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೇನಿ ರೀ. ಅದಕ್ಕೆ ಇವಾಗ ಫಸ್ಟಿಗೆ ರೈಸಿಗಿಟ್ಟು ಮಾಡ್ಕೊಂಡು ಹೋಗೋಣ್ರಿ ಪುಳಿಯೋಗರೆ. ನಾನು ಆ ಸೈಡ ರೈಸಿಗೆ ಇಟ್ಟು ಬಂದೆ ರೀ, ಮತ್ತೇನು ಖಾಲಿ ಕುಂದ್ರೋದ ಅಂಥೇಳಿ ರೈಸ್ ಆಗೋ ತನಕ ಸ್ವಲ್ಪ ಹೊತ್ತು ಬರ್ಕೊಂಡು ಕುಂದ್ರನ ಅಂಥೇಳಿ ಇವಾಗೆಲ್ಲ ನಾನು ಬರ್ಕೊಂಡು ಕುಂತೇನೆ ರೀ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ ನಾನಂತೂ ಬೆಳಗ್ಗೆ ಎದ್ದು ಬಂದೆ ರೀ, ಮತ್ತು ಜಲ್ದಿನೇ ಎದ್ದು ಬಂದಿದ್ದೆ ರೀ. ಸ್ವಲ್ಪ ಹೊತ್ತು ಬರ್ಕೊತ ಕುಂತಿದ್ದೆ ರೀ ನಾನು. ಓದ್ಕೊತ ಬರ್ಕೊತ ಕುಂತಿರೋದ್ರೊಳಗೆ ಎಲ್ಲಿ ಟೈಮ್ ಹೊತ್ತೋ ಗೊತ್ತಾಗಲಿಲ್ಲ ರೀ. 8:15 ಆತ್ರಿ. ಅದಕ್ಕೆ ಇವಾಗ ರೈಸಿಗೆ ಇಟ್ಟೇನಿ ನಾನು. ಅದೇ ಗಾರ್ಲಿಕ್ ರೈಸ್ ಮಾಡಿದ್ನಲ್ರಿ ನಾನು, ಸಖತ್ ಟೇಸ್ಟ್ ಆಗಿತ್ತಲ್ರಿ. ನಾನು ಇವಾಗ ಅದನ್ನು ಮಾಡ್ಕೊಂಡು ಹೋಗಾದೇನು ರೀ. ನಿಮಗೆ ಅದರ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ತೋರಿಸೇನಿ. ಬಟ್ ಅಂದರೂ ಬೇಕಂತಂದ್ರೆ ಹೇಳ್ರಿ, ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ. ಸೊ ಇವಾಗ ರೈಸಿಗೆ ಇಟ್ಟೇನಿ ನಾನು. ಅದು ಸೀಟಿ ಆದ ತಕ್ಷಣ ಜಲ್ದಿ ಮಾಡ್ಕೊಂಡು ಹೋಗ್ತೇನೆ ರೀ. ಯಾಕಂತಂದ್ರೆ ಟೈಮ್ ಆಗೈತೆ ರೀ. ಆಗಲೇ ನಾವು ನಿನ್ನೆ ಸ್ವಲ್ಪ ಲೇಟಾಗಿ ಹೋಗಿದ್ವಿ ರೀ, ಬೈದು ಬಿಟ್ಟಿದ್ರಿ ಸರ್ ಜಲ್ದಿ ಬರಬೇಕಾ ಅಂತಂದು. ಸೊ ಹಾಗಾಗಿ ಜಲ್ದಿ ಹೋಗೋಣ್ರಿ ಇವತ್ತು 5 ನಿಮಿಷ. ಇಲ್ಲಿ ನೋಡ್ರಿ ನಮ್ಮ ಗಾರ್ಲಿಕ್ ರೈಸ್ ಅಂತೂ ರೆಡಿ ಆಯ್ತು. ಇವಾಗ ಜಲ್ದಿ ಟಿಫಿನ್ ಕಟ್ಕೊಂಡ್ಬಿಡೋಣ್ರಿ, ಟೈಮು ಆಗೈತಿ ಇವಾಗ. ಇಲ್ಲಿ ನೋಡ್ರಿ ನಾನು ಟಿಫಿನ್ ಮತ್ತು ಬಾಟಲ್ 2 ಕಟ್ಕೊಂಡೇವ್ರಿ. ಇವಾಗ ಹೋಗೋಣ್ರಿ ಕಾಲೇಜಿಗೆ. ಸೊ ನೋಡ್ರಿಪ್ಪ ನಾನಂತೂ ಕಾಲೇಜಿಗೆ ಹೋಗಿ ಬಂದೆ. ಮತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ಇವತ್ತು. ನಾನು ಮನೆಯಿಂದನೇ ಇದನ್ನು ಕಂಟಿನ್ಯೂ ಮಾಡತ್ತೇನೆ ರೀ. ಮೊನ್ನೆ ಹುಬ್ಳಿಗೆ ಹೋಗಿ ಬಂದಾಗಿಂತ ಸ್ವಲ್ಪ ಟೈಮ್ ಇತ್ತಲ್ಲ ರೀ, ಹಾಗಾಗಿ ಇದನ್ನು ಕಂಟಿನ್ಯೂ ಆ ರೀತಿ ಮಾಡೋಣ ಅಂಥೇಳಿ ಮಾಡಿದೆ ರೀ. ಮತ್ತು ನಿಮ್ಗೇನಾದ್ರೂ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.